ಫ್ರೆಂಡ್ಸ್ ನೋಡಿ, ನಾನು ಕೂಡ ಝೀರೋದಲ್ಲೇ ಇದ್ದೆ. ನಾನು ಇವೆಲ್ಲ ನಂಬಿರಲಿಲ್ಲ. ಸೊ ವಿತಿನ್ 1 ಮಂತ್ ಒಳಗೆ ನನಗೆ 25,000 ಆಯಿತು. ನೀವೇ ನೋಡ್ತಿದ್ದೀರಾ, ಇದು ನನ್ನ ಒಂದು ಬ್ಯಾಂಕ್ ಬ್ಯಾಲೆನ್ಸೇ. ನಿಮ್ಮನ್ನೆಲ್ಲ ಕಾಡ್ತಿರೋಂಥ ಅತಿ ದೊಡ್ಡ ಪ್ರಶ್ನೆ ಅಂದರೆ ಯೂಟ್ಯೂಬಲ್ಲಿ ತೋರಿಸೋ ಫ್ರೀ ಅಂತ, ಅಥವಾ ನಿಮಗೆ ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಹೇಳೋದು ಸತ್ಯನ ಸುಳ್ಳು. ಮತ್ತು ಇವೆಲ್ಲ ಮಾಡಿದ್ರೆ ನಮ್ಮ ಅಮೌಂಟ್ ಹೋಗುತ್ತಾ, ಅಥವಾ ನಮ್ಮ ಬ್ಯಾಂಕಿಗೆ ಏನಾರು ಪ್ರಾಬ್ಲಮ್ ಆಗುತ್ತಾ, ನಮ್ಮದು ಹ್ಯಾಕ್ ಆಗುತ್ತಾ, ಇದೊಂದು ದೊಡ್ಡ ಪ್ರಶ್ನೆ. ಇವನ್ನೆಲ್ಲ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತಾ, ಅಥವಾ ಫೇಕ್ ಹೇಳ್ತಾರಾ, ಏನು? ಒಂದೆರಡು ಟ್ರೈ ಮಾಡ್ತೀರಾ, ಬಿಡ್ತೀರಾ, ಅದರಲ್ಲಿ ದುಡ್ಡು ಬರೋಲ್ಲ. ಇವೆಲ್ಲ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ವಿಡಿಯೋ ಕೊನೆ ತನಕ ನೋಡಿ, ಆಮೇಲೆ ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ಫ್ರೆಂಡ್ಸ್ ನೋಡಿ, ತುಂಬ ಜನಕ್ಕೆ ಅರ್ನಿಂಗ್ನ ಮಾಡಬೇಕು ಅಂತ ಆಸೆ ಇರುತ್ತೆ. ಜಾಸ್ತಿ ಬಂದ್ಬಿಟ್ಟು ಒಂದು ಯೂತ್ಸ್, ಅಡಲ್ಟ್ಸ್, ಯಾಕೆಂದರೆ ಅವರ ಒಂದು ಪ್ಯಾಕೆಟ್ ಮನಿಗಾಗಿರ್ಬೋದು, ಅಥವಾ ಅವರು ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಇವೆಲ್ಲ ಇರ್ತವೆ. ಸೊ ನಾನು ಕೂಡ ಈ ಥರ ಮಾಡ್ತಾಯಿದ್ದೆ. ಸೊ ಈ ಥರ ಯೂಟ್ಯೂಬಲ್ಲೇ ನೋಡ್ತಾಯಿದ್ದೆ, ಅಮೌಂಟ್ ಅರ್ನಿಂಗ್ ಮಾಡ್ಬೋದಾ ಏನು ಅಂತ ಫುಲ್ಲು ನೋಡ್ತಾಯಿದ್ದೆ. ಸೊ ನನ್ನ ಒಂದು ಕೆರಿಯರ್ ಹೇಳ್ಬಿಡ್ತೀನಿ. ನಾನು ಯೂಟ್ಯೂಬ್ಗೆ ಬಂದೆ. ಆ ಯೂಟ್ಯೂಬಲ್ಲಿ ನಾನು ಫಸ್ಟ್ ಚಾನಲ್ ನೇಮ್ ಬಂದುಬಿಟ್ಟು ಕಾಸಿನ ಲೋಕ. ಸೊ 2,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಆ ಒಂದು ಚಾನಲಲ್ಲಿ ಚೆನ್ನಾಗಿ ವ್ಯೂಸ್ ಬರ್ತಿರುತ್ತೆ. ಚೆನ್ನಾಗಿ ವ್ಯೂಸ್ ಅಂದರೆ ಏನು ಮಿಲಿಯನ್ ಗಟ್ಟಲೆ ಇಲ್ಲ, ನಮಗೆ ಚೆನ್ನಾಗಿರೋದು ಅಂದರೆ ಒಂದು ಮಿನಿಮಮ್ 2,000 ವ್ಯೂಸ್ ಬರ್ತಾ ಇರುತ್ತೆ. ಸೊ ಚೆನ್ನಾಗಿ ರೆಸ್ಪಾನ್ಸ್ ಇರುತ್ತೆ. ನಾನು ಕೂಡ ಮಾಡ್ತೀನಿ. 3 ತಿಂಗಳು ಕಂಟಿನ್ಯೂಸ್, 3-4 ತಿಂಗಳು ಕಂಟಿನ್ಯೂಸ್ ಮಾಡ್ತೀನಿ. ಪ್ರತಿಯೊಂದು ಆ್ಯಪ್ಸು ಪೇಮೆಂಟ್ ಕೊಡ್ತಾ ಇರ್ತವೆ. ಸ್ಟಾರ್ಟಿಂಗ್ ಪೇಮೆಂಟ್ ಕೊಡೋಲ್ಲ, ಯಾಕೆಂದರೆ ಒಂದು ಸ್ವಲ್ಪ ಫೇಕ್ ಕಂಪ್ನೀಸ್ ಬಂದಿದ್ದು. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಯಾರೂ ನನ್ನ ಟ್ರಸ್ಟ್ ಮಾಡ್ತಿರಲಿಲ್ಲ. ಬಟ್ ಆದರೆ ಆಮೇಲೆ ಒಳ್ಳೆ ಕಂಪ್ನಿ ನಂತರ ಸ್ಟಾರ್ಟ್ ಮಾಡಿದೆ. ಎಲ್ಲ ಸಬ್ಸ್ಕ್ರೈಬರ್ಸು ನನಗೆ ಗ್ಯಾದರ್ ಆದರು. ಸೊ ಪ್ರತಿಯೊಂದು ವೀಡಿಯೋಗೂ ನಾನು ತುಂಬ ಒಂದು ಕಾನ್ಸಂಟ್ರೇಟ್ ಇಟ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೆ. ಪ್ರತಿಯೊಬ್ಬರು ಅದರಿಂದ ಯೂಸೇಜ್ ಪಡ್ಕೊಂಡು ಆ 4 ತಿಂಗಳಾದಮೇಲೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ದೆ, ರಮ್ಮಿ ಟ್ರಿಕ್ಕು, ಗೇಮ್ ಟ್ರಿಕ್ಕು ಅಂತ ಹೇಳ್ಕೊಡಿ ಅಂತ ಹೇಳೋರು. ಸೊ ನನಗೂ ರೂಲ್ಸ್ ಗೊತ್ತಿರಲಿಲ್ಲ, ನಾನು ಮಾಡಿ ಬಿಡ್ತಾಯಿದ್ದೆ. ಸೊ ತುಂಬ ಜನ ನೋಡೋರು, ಅರ್ನಿಂಗ್ನ ಮಾಡೋರು, ತುಂಬ ಜನ ಲಕ್ಷಗಟ್ಟಲೆ ಅರ್ನಿಂಗ್ನ ಮಾಡಿದೆ. ಸತ್ಯ ಇದು, ಸುಳ್ಳಂತೂ ಅಲ್ಲ. ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನೋಡ್ತಿದ್ರೆ ಗೊತ್ತಿರ್ಬೋದು, ಅವ್ರಿಗೆ ಎಲ್ಲ ತೋರಿಸಿದ್ದೀನಿ. ರಮ್ಮಿ ಟ್ರಿಕ್ ವಿಡಿಯೋ ಮಾಡಿದ್ದಕ್ಕೆ ನನ್ನ ಚಾನಲ್ಲು ಟರ್ಮಿನೇಟ್ ಆಗುತ್ತೆ, ಅಂದರೆ ಯೂಟ್ಯೂಬ್ ಹಿಸ್ಟ್ರಿನಲ್ಲೇ ನಂದು ಡಿಲೀಟ್ ಆಗುತ್ತೆ. ಪ್ರತಿಯೊಂದು ವಿಡಿಯೋ ಡಿಲೀಟು, ಟೋಟಲಾಗಿ ನನ್ನ ಚಾನಲ್ಲೇ ಡಿಲೀಟು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಅಂದರೆ, ಒಂದು ಚೆನ್ನಾಗಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ತುಂಬ ಸಪೋರ್ಟ್ ಮಾಡಿದ್ರು, ಬ್ರೋ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿ, ನೀವು ನಮ್ಗೆ ಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಕೂಡ ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಿದೆ. ಸೇಮ್ ಇದೇ ಥರ ವೀಡಿಯೋಸ್ನ ಮಾಡ್ತಾ ಬಂದೆ. ಅಲ್ಲಿ ನನಗೆ ಸಿಕ್ಕಿದ್ದು ಅಷ್ಟು ರೆಸ್ಪಾನ್ಸ್ ಸಿಗಲಿಲ್ಲ. ಸೊ ಯಾರು ಒಂದು ಸ್ವಲ್ಪ ಜನ ನೋಡ್ತಾಯಿದ್ರು, ಒಂದು 500-600 ವ್ಯೂಸ್ ಬರ್ತಿತ್ತು. ಸೊ ನಾನು ಕೂಡ ಮತ್ತು ಆಮೇಲೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಬಂದು, ಸೊ ಅದಕ್ಕೋಸ್ಕರ ನಾನು ಬಿಟ್ಟೆ. ಸೊ ಆ ಸೆಕೆಂಡ್ ಚಾನಲ್ ಹೆಸರು ಬಂದುಬಿಟ್ಟು ಆನ್ಲೈನ್ ಮನಿ. ಸೊ ಈಗಲೂ ಕೂಡ ಇದೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಟ್ರಿಕ್ ವೀಡಿಯೋಸ್ ಇದ್ದಾವೆ, ನೋಡ್ಕೊಳ್ಬೋದು. ಸೊ ಈಗ ಮೇಯ್ನ್ ಮ್ಯಾಟ್ರಿಗೆ ಬರ್ತೀನಿ. ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಪ್ರತಿಯೊಬ್ಬರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ರತಿಯೊಂದು ವೀಡಿಯೋನೂ ಅರ್ನಿಂಗ್ನ ತಂದುಕೊಡುತ್ತೆ, ನಾಳೆಯಿಂದನೇ ತಂದುಕೊಡುತ್ತೆ. ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ನಾನು ಹೇಳೋ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ನಿಮ್ಮ ಒಂದು ಪ್ರಶ್ನೆಗಳಿಗೆ ಬರ್ತೀನಿ. ಈ ಥರ ಎಲ್ಲ ತೋರಿಸಲ್ಲ, ಫ್ರೀನಾ ಅಥವಾ ಫ್ರೀಯಾಗಿ ದುಡ್ಡು ಬರುತ್ತಾ ಅಂತ ಕೇಳ್ತೀರಿ. ಫ್ರೆಂಡ್ಸ್ ನೋಡಿ, ನಾನು ಹೇಳೋ ಅಂಥ ಒಂದು ಟ್ರಿಕ್ಸ್ನ ಮತ್ತು ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ, ಆ್ಯಪ್ಸ್ನ ನೀವು ಫಾಲೋ ಮಾಡಿದ್ರೆ 100% ನಿಮ್ಮ ಪಾಕೆಟ್ ಮನಿಗಂತೂ ಏನೂ ಕಮ್ಮಿಲ್ಲ. 100% ಅರ್ನಿಂಗ್ನ ಮಾಡಿಕೊಡ್ತೀನಿ. ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ, ಪ್ರತಿಯೊಂದು ಫಾಲೋ ಮಾಡಬೇಕು. ಇರೋ ಒಂದು ಫ್ಯಾಕ್ಟ್ನ ಹೇಳ್ತಿದ್ದೀನಿ ನೋಡಿ, 10 ಆ್ಯಪ್ಸ್ ಮಾಡಿದರೆ 2 ಆ್ಯಪ್ಸ್ ಆದರೂ ಅದು ಲ್ಯಾಪ್ಸ್ ಆಗುತ್ತೆ. ಸೊ ಅದು ಯಾವ ಆ್ಯಪ್ಸ್ ಅಂತ ನನಗೂ ಗೊತ್ತಾಗಲ್ಲ, ಸರಿನಾ? ನಾನು ಅಷ್ಟು ವೆರಿಫೈ ಮಾಡಿದ್ರೂ ಕೂಡ ಫೇಕ್ ಆದರೆ ನನಗೂ ಕೂಡ ಬೇಜಾರಾಗುತ್ತೆ. ನೀವು ವರ್ಕ್ ಮಾಡಿರ್ತೀರ, ನಿಮಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಫುಲ್ ರಿಸರ್ಚ್ನ ಮಾಡಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಇವತ್ತಿಂದ ಚೆನ್ನಾಗಿ ಕನ್ಸಿಸ್ಟೆನ್ಸಿ, ನೀವು ಕರೆಕ್ಟಾಗಿ ಪ್ರತಿಯೊಂದು ವೀಡಿಯೋ ನೋಡಿಕೊಂಡು ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಗೆ 100% ಅಮೌಂಟ್ನ ಅರ್ನಿಂಗ್ನ ಮಾಡಿಕೊಡ್ತೀನಿ. ನಾನು ಹೇಳೋ ಒಂದು ಆ್ಯಪ್ಸ್ನ ಮತ್ತು ಟ್ರಿಕ್ಸ್ನ ಫಾಲೋ ಮಾಡೋದಾದರೆ ಮಾತ್ರ. ಮತ್ತು ಇದರಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಸು ಲೀಕ್ ಆಗುತ್ತಾ, ಇದೆಲ್ಲ ಪ್ರಶ್ನೆ ಇರ್ತವೆ. ಬ್ಯಾಂಕ್ ಅಕೌಂಟ್ಸ್ ಲೀಕ್ ಆಗುತ್ತಾ, ನಮ್ಮ ಒಂದು ಡೀಟೇಲ್ಸ್ ಲೀಕ್ ಆಗುತ್ತಾ, ಮತ್ತು ಇವೆಲ್ಲ ಪ್ರಶ್ನೆ ಇರ್ತವೆ. ನೋಡಿ ಫ್ರೆಂಡ್ಸ್, ಯಾವುದೇ ಥರ ನಿಮ್ಮ ಅಕೌಂಟ್ ನಂಬರು, IFSC ಕೋಡು, ಸೊ ಅಥವಾ UPI ಐಡಿಯಿಂದ ಯಾವನೇ ಆದರೂ ದುಡ್ಡನ್ನ ತಗೊಳಕ್ಕಾಗಲ್ಲ. ನೀವು ವಿತೌಟ್ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರೂ ಕೂಡ ದುಡ್ಡನ್ನ ತಗೊಳಕ್ಕಾಗಲ್ಲ. ಯಾಕೆಂದರೆ ನಾನು ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಮ ಒಂದು ಬ್ಯಾಂಕ್ನ ಒಂದು ಪರ್ಮಿಷನ್ ಇಲ್ಲದೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಬಿಟ್ಟರೆ ನೀವೇನಾದರೂ ಅವ್ರಿಗೆ ಬ್ಯಾಂಕಿಂದ ಮೆಸೇಜ್ ಬರುತ್ತಲ್ಲ, ಸೊ ಆ ಒಂದು OTPನ ಕೊಟ್ಟರೆ ಅವರು ತಗೊಬೋದು ಅಷ್ಟೇ. ನಿಮ್ಮ ಒಂದು ಅಕೌಂಟ್ ಹ್ಯಾಕ್ ಆಗುತ್ತಾ? ನೋ, ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗೋಕ್ಕಾಗಲ್ಲ.
ಯಾಕೆಂದರೆ ನಿಮ್ಮ ಪರ್ಮಿಷನ್ ಇದ್ದಲ್ಲಿ ಅವ್ರು ಏನೂ ಮಾಡೋಕ್ಕಾಗಲ್ಲ, ಸರಿನಾ? ಮತ್ತು ಇನ್ನೊಂದು ಪ್ರಶ್ನೆ, ಫ್ರೀ ಅಂತ ಎಲ್ಲರೂ ಫ್ರೀ ಅಂತ ಹಾಕಿರ್ತಾರೆ, ಯಾವ್ದು ನಂಬೋದು ಯಾವ ಬಿಡೋದು? ಫ್ರೆಂಡ್ಸ್ ನೋಡಿ, ನನ್ನ ಚಾನಲ್ನಲ್ಲಿರೋ ಪ್ರತಿಯೊಂದು ವೀಡಿಯೋನ ನಂಬಿ ನೀವು ಅದರಲ್ಲಿ ಮಾಡಿ. ಇವಾಗಲೇ ಗ್ಯಾರಂಟಿ ಕೊಡ್ತಿದ್ದೀನಿ, 10 ಆ್ಯಪ್ಸ್ ನಾನು ಮಾಡಿದರೆ ಅದರಲ್ಲಿ 8 ಆ್ಯಪ್ಸು ನಿಮಗೆ ಪೇಮೆಂಟ್ ಕೊಡುತ್ತೆ. ಹಂಗಾದರೆ ನೀವಾಗಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ನೀವು ರೆಡಿ ಇರಬೇಕು. ವಿತೌಟ್ ಇನ್ವೆಸ್ಟ್ಮೆಂಟೇ ನಾನು ತರೋಕ್ಕೆ ಪ್ರಯತ್ನ ಪಡೋದೇನು, ನಾನು ಜಾಸ್ತಿ ವರ್ಕ್ ಮಾಡಿದೆ ವಿತೌಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಯಾಕೆಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಲೋ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ, ಅವರೇ ಅಮೌಂಟ್ನ ಅರ್ನಿಂಗ್ನ ಮಾಡಬೇಕು ಅಂತ ಬರೋದು. ಯಾರು ಹೈ ಕ್ಲಾಸ್ ಫ್ಯಾಮಿಲಿ ಯಾರು ನನಗೆ ದುಡ್ಡು ಮಾಡಬೇಕು ಅಂತ ಬರೋಲ್ಲ, ಅವ್ರಿಗಿರೋದೇ ಸಾಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಫ್ರೀಯಾಗಿ ದುಡ್ಡು ಬರೋದೇ ಜಾಸ್ತಿ ನಾನು ಪ್ರಿಫರ್ ಮಾಡೋದು. ಈ ಥರ ಫ್ರೀ ಅನ್ನೋದು ಸುಳ್ಳು ಆ ಥರ ಅನ್ನೋದಾದರೆ 1 ವೀಕ್ ನನ್ನ ಒಂದು ಚಾನಲ್ನ, ಇವತ್ತಿಂದ 1 ವೀಕ್ ನನ್ನ ಚಾನಲ್ನ ಫಾಲೋ ಮಾಡಿ. ಅಕಸ್ಮಾತ್ ಯಾರಿಗೂ ಅಮೌಂಟ್ನ ಬರಲಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯೂಟ್ಯೂಬ್ ಕಡೆಗೆ ತಲೆ ಹಾಕೋಕೆ ಹೋಗ್ಬಿಡಿ, ಏನು ಅರ್ನಿಂಗ್ ಮಾಡ್ಬೋದು ಅಂತ. ಫ್ರೆಂಡ್ಸ್, ನಂಬಿಕೆ ಇಟ್ಟು ವರ್ಕ್ನ ಮಾಡಬೇಕು. ನಾನು ಹೇಳಿದ ಟ್ರಿಕ್ಸ್ನ ಫಾಲೋ ಮಾಡಿ, ಪ್ರತಿದಿನವೂ ಕೂಡ ನೀವು ಫಾಲೋ ಮಾಡಿ. ನಾನು ವೀಡಿಯೋ ಬಂದಾಗ ನಾನು ಏನೇನು ಹೇಳ್ತೀನೋ ಪ್ರತಿಯೊಂದು ಫಾಲೋ ಮಾಡಿ, ನೀವು ಅರ್ನಿಂಗ್ನ ಮಾಡ್ತೀರಾ. ವಿತೌಟ್ ₹1 ಕೂಡ ಬಿಡಬೇಕು ಹೋಗ್ಬಿಡಿ. ₹1 ಕೂಡ ಮ್ಯಾಟರ್ ಆಗುತ್ತೆ. ₹299 ರೀಚಾರ್ಜ್ ಇರುತ್ತೆ, ₹298 ಇದ್ದರೂ ಅದು ರೀಚಾರ್ಜ್ ಆಗೋಲ್ಲ. ಇನ್ನು ₹1 ಸೇರಿಸಿದ್ರೆ ನೀವು ಅದನ್ನು ರೀಚಾರ್ಜ್ ಮಾಡೋಕ್ಕೆ ಹೋಗೋದು. 1 ಮಂತ್ ಒಳಗೆ ನನಗೆ 25,000 ಆಯಿತು. ನೀವೇ ನೋಡ್ತಿದ್ದೀರಾ, ಇದು ನನ್ನ ಒಂದು ಬ್ಯಾಂಕ್ ಬ್ಯಾಲೆನ್ಸೇ, ಸರಿನಾ? ಝೀರೋ ಇದ್ದಿದ್ದು ವಿತೌಟ್ ಇನ್ವೆಸ್ಟ್ಮೆಂಟು ಅಥವಾ ಇನ್ವೆಸ್ಟ್ಮೆಂಟು ಮಾಡ್ಕೊಂಡು ಅಲ್ಲಿಗೆ ಹೋಗಿರೋದು. ಇನ್ವೆಸ್ಟ್ಮೆಂಟ್ ಅಂತ ಬರ್ತಾವಲ್ಲ, ಆ ಒಂದು ಸ್ಟ್ಯಾಟಿಕ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಅಥವಾ ಇನ್ವೆಸ್ಟ್ಮೆಂಟು ಒಂದು ಆ್ಯಪ್ಸ್ ಬರ್ತವೆ, ಅವು ಏನೇನು ಮಾಡ್ತವೆ, ಅದ್ರದ್ದು ಮೇಯ್ನ್ ಪ್ಲ್ಯಾನ್ ಏನು ಅದನ್ನು ತಿಳಿಸ್ಕೊಡ್ತೀನಿ. ಒಂದು ಆ್ಯಪ್ ಬಂದರೆ ಅದ್ರ ಪ್ಲ್ಯಾನ್ ಏನು ಅಂತ ಅಂದರೆ, ಸ್ಟಾರ್ಟಿಂಗ್ ನಿಮಗೆ ಅಮೌಂಟ್ ಕೊಡ್ತವೆ. ಇವಾಗ ನಾನೇ ಒಂದು ಆ್ಯಪ್ನ ಬಿಲ್ಡ್ ಮಾಡಿದ್ದೀನಿ ಅಂತಂದರೆ ನನಗೆ ಲಾಭ ಇಲ್ಲದೇ ನಾನು ಮಾಡಲ್ಲ. ಆ ಒಂದು ಲಾಭ ಹೆಂಗೆ ಬರುತ್ತೆ ಅಂತಂದರೆ, ನಾನು ಸ್ಟಾರ್ಟಿಂಗ್ ನಿಮಗೆ ದುಡ್ಡು ಕೊಡ್ತೀನಿ. ₹10 ಆಗಿರ್ಬೋದು, ₹20 ಆಗಿರ್ಬೋದು, ₹100 ಆಗಿರ್ಬೋದು. ನೀವು ₹100 ನಮಗೆ ಫ್ರೀಯಾಗಿ ಬಂತಿದ್ದಂಗೆ ನಮಗೇನಾಗುತ್ತೆ, ಇದರಲ್ಲಿ ಟ್ರಸ್ಟ್ ಇದೆ, ಇದರಲ್ಲಿ ಮಾಡಿಬಿಡ್ಬೇಕು, ನಾವು ದುಡ್ಡು ಮಾಡ್ಬೋದು ಆರಾಮಾಗಿ ಅಂತ ನೀವು ₹1,000 ಹಾಕ್ತೀರಾ. ಸ್ಟಾರ್ಟಿಂಗ್ ಫ್ರೀ ಇರುತ್ತೆ, ಆಮೇಲೆ ನೀವು ಅರ್ನಿಂಗ್ನ ಮಾಡಬೇಕು ಅಂದರೆ ಒಂದು ₹1,000 ಅಥವಾ ₹500 ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ₹500 ಇನ್ವೆಸ್ಟ್ ಮಾಡಿದ್ರಿ ಅವರು ಪ್ರತಿಯೊಬ್ಬರಿಗೂ ₹100 ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಈ ಥರ ಮಾಡಿರಿ ಅಂತ ಹೇಳ್ತಿರ್ತಾರೆ. ಮತ್ತು ಒಂದೇ ಸಲ 1 ವೀಕಿಗೆ ಅವ್ರಿಗೆ ತುಂಬ 1 ಲಕ್ಷ ಗಟ್ಟಲೆ ಅವ್ರಿಗೆ ರೀಚಾರ್ಜ್ ಮಾಡ್ತೀರಾ, ಒಂದು ಆ್ಯಪ್ಗೆ ರೀಚಾರ್ಜ್ ಮಾಡ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆವತ್ತ ಆ ಕಂಪ್ನಿ ಒಂದೇ ಸಲ ಕ್ಲೋಸ್ ಆಗುತ್ತೆ. ಯಾಕೆ ಅಂದರೆ ಅವ್ರು ಸ್ಟಾರ್ಟಿಂಗ್ ಅವರು ₹10,000 ಇನ್ವೆಸ್ಟ್ ಮಾಡ್ತಾರೆ ಅಷ್ಟೇ. ಎಲ್ಲರಿಗೂ ₹100 ಕೊಟ್ಟು ₹10,000 ಇನ್ವೆಸ್ಟ್ ಮಾಡ್ತಾರೆ. ಲಕ್ಷ ಗಟ್ಟಲೆ ಅವ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿದಾಗ ಅಥವಾ ರೀಚಾರ್ಜ್ ಮಾಡಿದಾಗ ಒಂದೇ ಸಲ ದುಡ್ಡು ಎತ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಇಷ್ಟೇ ಅವ್ರದ್ದೊಂದು ಪ್ಲ್ಯಾನಿಂಗು. ಅದಕ್ಕೋಸ್ಕರ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ಕೊಂಡಿದ್ರೆ ಯಾವ ಆ್ಯಪ್ನ ನೀವು ನಂಬಬೇಕು. ಮತ್ತು ನೀವು ಯಾವ ಒಂದು ಟೈಮ್ನಲ್ಲಿ ನೀವು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬಾರ್ದು ಅದನ್ನ ನಾನು ತಿಳಿಸ್ಕೊಡ್ತೀನಿ. ಇನ್ವೆಸ್ಟ್ ಮಾಡಬೇಕು ಅಂದರೆ ಈ ಸ್ಟಾಕ್ ಮಾರ್ಕೆಟು ಅಲ್ಲ, ಸ್ಟಾಕ್ ಮಾರ್ಕೆಟು ಟ್ರೇಡ್ಸ್ ಅಲ್ಲ. ಸೊ ಈ ಒಂದು ಬೇರೆ ಒಂಥರ ಆ್ಯಪ್ಸು, ಸರಿನಾ? ಈ ಥರ ಇರೋದು ಇನ್ವೆಸ್ಟ್ಮೆಂಟ್ ಆ್ಯಪ್ಸು ಕೂಡ ಇದ್ದಾವೆ. ಸೊ ಸೇಮ್ ಇದೇ ಥರ ಅದು ಪ್ರೊಸೀಜರ್ ಫಾಲೋ ಆಗೋದು. ಬಟ್ ಆದರೆ ಇನ್ವೆಸ್ಟ್ಮೆಂಟ್ ಆ್ಯಪ್ಸಲ್ಲಿ ಸೊ ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದರೆ ಒಂದು ₹60 ಅಥವಾ ₹100 ರೀಚಾರ್ಜ್ ಮಾಡಿರಿ ಅಂತ ಹೇಳ್ತಾರೆ ಸ್ಟಾರ್ಟಿಂಗು. ಸೊ ಅದಕ್ಕೆ ನಾವು ಮಾಡ್ತೀವಿ. ಏನೋ ನಾನು ಹೇಳಿದಕ್ಕೋಸ್ಕರ ನೀವು ಮಾಡ್ತೀರಾ. ನೀವು ಮಾಡಾದಮೇಲೆ ಒಂದು 2 ಮಂತ್ಸು ಅಥವಾ 1 ಮಂತು ಅದು ನಡೀತದೆ. ಆಮೇಲೆ ಅವ್ರಿಗೆ ಯಾವಾಗ ಜಾಸ್ತಿ ಯೂಸರ್ಸ್ ಆಗ್ತಾರೋ, ಜಾಸ್ತಿ ಯೂಸರ್ಸ್ ಆಗಿ ಜಾಸ್ತಿ ಜನ ರೀಚಾರ್ಜ್ ಮಾಡ್ತಾರೋ, ಈಗ ಒಂದ್ಸಲಿ ಬಂದಿದ್ದಂಗೆ ನೀವು ದುಡ್ಡು ಬಂದುಬಿಡ್ತು, ಒಂದು ₹10,000 ಹಾಕೋದಾಗೆ ನಾಳೆಗೆ ₹1,200 ಕೊಡ್ತಾನೆ ಅಂತ ನೀನು ಹಾಕ್ಬಿಡ್ತೀರಾ, ಅವತ್ತು ಕ್ಲೋಸ್ ಆಗುತ್ತೆ. ಅವತ್ತು ಆ ಆ್ಯಪು ಕ್ಲೋಸ್ ಆಗುತ್ತೆ. ಆ ಆ್ಯಪು ಇನ್ನು ವರ್ಕ್ ಆಗೋಲ್ಲ. ಆವಾಗ ನಿಮ್ಮ ದುಡ್ಡು ಹೋಯ್ತು. ಪ್ರತಿಯೊಬ್ಬರು ಕೂಡ ನೀವು 1,000 ಇಬ್ಬರು 1,000 ಅಂತ ದುಡ್ಡು ಬಿಟ್ಟರೆ ಪ್ರತಿಯೊಬ್ಬರು 1,000 ಲಾಸ್ಟ್ ಕಳ್ಕೊಂಡ್ರು ಅವ್ರಿಗೆ ಎಷ್ಟು ಲಕ್ಷ ಕೋಟಿ ಗಟ್ಟಲೆ ಲಾಭ ಆಗುತ್ತೆ. ಒಂದೊಂದು ಆ್ಯಪು ಒಂದೊಂದು ತಿಂಗಳಿರ್ತವೆ, ಒಂದೊಂದು ಆ್ಯಪು 3 ತಿಂಗಳಿರ್ತವೆ, ಒಂದೊಂದು ಆ್ಯಪು 6 ತಿಂಗಳಿರ್ತವೆ, ಒಂದೊಂದು ಆ್ಯಪು 3 ವರ್ಷ ಇರ್ತವೆ. ಯಾವ ಟೈಮಿಗೆ ನಿಲ್ಲುತ್ತೆ ಅಂತ ನಾನು ಒಂಚೂರು ಅನಾಲಿಸಿಸ್ ಮಾಡಿ ಹೇಳ್ತೀನಿ, ನೀವು ನಮ್ಮ ಜೊತೆ ಇದ್ದರೆ ಮಾತ್ರ. ಈ ಒಂದು ವೀಡಿಯೋನ ನಾನು ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಹೇಳಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡೋದು ನಿಮಗೆ ಬಿಟ್ಟಿತ್ತು. ಇವಾಗ ನಿಮಗೆ ಪೂರ್ತಿ ಕ್ಲಾರಿಫೈ ಆಗಿರುತ್ತೆ ಫ್ರೀ ಅನ್ನೋದು ಸುಳ್ಳು ಸತ್ಯನೋ. ಥ್ಯಾಂಕ್ ಯು.